ಬ್ರೇಕ್ನ ನಂತರ ಈಶ್ವರಪ್ಪನವರೊಂದಿಗಿನ ವಿಶೇಷ ಸಂವಾದಕ್ಕೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ಚುನಾವಣೆಯಲ್ಲಿ ಯಾರೊಂದಿಗೂ ಮೈತ್ರಿ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ. ಹಾಗಾದರೆ ನೀವು ಈ ಚುನಾವಣೆಯ ನೇತೃತ್ವವನ್ನು ವಹಿಸಲಿಕ್ಕೆ ಸಮರ್ಥರಿದ್ದೀರಾ? ಬಿಜೆಪಿನಲ್ಲಿ ಯಾವುದೋ ವ್ಯಕ್ತಿಯ ನೇತೃತ್ವದಲ್ಲಿ ಸಮರ್ಥನೆ ಪ್ರಶ್ನೆ ಬರಲ್ಲ. ನಮ್ಮ ಪಕ್ಷದ ನಾಯಕತ್ವ ತಂಡ ಸಮರ್ಥವಾಗಿದೆ. ಆ ಚುನಾವಣೆ ನಾಯಕತ್ವರು, ಸಾಮೂಹಿಕ ನಾಯಕತ್ವ ಚುನಾವಣೆ ಎದುರಿಸ್ತೇವೆ. ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ನಾನು ಈ ಚುನಾವಣೆಯನ್ನ ನೇತೃತ್ವವನ್ನು ವಹಿಸಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬಲ್ಲ? ನಾನು ಅಂತಂದವರೆಲ್ಲ ಹಾಳಾಗೋದ್ರು. ನಾನು ಪ್ರಶ್ನೆ ದಯವಿಟ್ಟು ವೈಯಕ್ತಿಕ ನನಗೆ ಕೇಳಬೇಡಿ. ನಾನೊಬ್ಬ ಬಿಜೆಪಿ ಆತ್ಮವಿಶ್ವಾಸ ಇಲ್ಲ ಅಂತಲ್ಲ, ಆತ್ಮವಿಶ್ವಾಸ ಇಲ್ಲ ಅಂತಲ್ಲ. ನನ್ನ ಪಕ್ಷ ನಾನು ಅನ್ನೋದನ್ನ ಎಂದೂ ಹೇಳ್ಬೇಡ ಅಂತ ನಾನು ಹೇಳ್ಕೊಟ್ಟಿದೆ. ಆ ಪಕ್ಷದ ಸಿದ್ಧಾಂತದ ಮುಖಾಂತರ ಸಾಮೂಹಿಕವಾಗಿ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಸಾಮೂಹಿಕ ನಾಯಕತ್ವವನ್ನು ಚುನಾವಣೆ ಎದುರಿಸ್ತೀವಿ, ಚುನಾವಣೆ ಗೆಲ್ತೇವೆ. ನೀವು ಈ ಮಾತನ್ನ ಹೇಳ್ತಿರೋದು ಇವತ್ತಿನ ಬಿಜೆಪಿ ಪರಿಸ್ಥಿತಿಯನ್ನ ಕಂಡುಕೊಂಡು ಇದರ ಹೊಣೆಗಾರಿಕೆ ಬೇಕಾಗಿಲ್ಲ ಅನ್ನೋ ಕಾರಣಕ್ಕಾಗಿಯೇ ಬಹುಶಃ ಈ ಮಾತನ್ನ ಹೇಳ್ತಾ ಇದ್ದೀರಿ. ನನ್ನ ಜೀವನದಲ್ಲಿ ನಾನು ಅನ್ನೋದನ್ನ ಈ ಪಕ್ಷಕ್ಕೆ ಸೇರಿದಾಗಿಂದನೂ ಕೂಡ ನಾನು ಹೇಳ್ಕೊಂಡಿಲ್ಲ, ಇವತ್ತಿಗೂ ಹೇಳಲ್ಲ. ಸಾಯ ತನಕನೂ ಕೂಡ ನನ್ನ ಮುಖಾಂತರನೇ ಏನಾಯ್ತು ಅಂತ ಹೇಳಿದ್ರೆ ನಾನು ಈ ಸಂಘಟನೆಯಲ್ಲಿ ಇರೋದಕ್ಕೆ ಅಯೋಗ್ಯ. ಉಪಮುಖ್ಯಮಂತ್ರಿ ಆದ ಮೊದಲ ದಿನವೇ ನೀವು ಹೇಳಿದ್ರಿ ಬಿಜೆಪಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ. ಇವತ್ತಿನ ಈ ಕ್ಷಣದವರೆಗೂ ಕೂಡ ನೀವು ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ. ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ನಾನು 10 ಬಾರಿ ಹೇಳಿದ್ದೇನೆ, ಇಲ್ಲ ನಂಗೆ ಅಧ್ಯಕ್ಷರಾಗಿ ಮುಂದುವರಿಸಿ, ಇಲ್ಲ ಉಪಮುಖ್ಯಮಂತ್ರಿ ಮುಂದುವರಿಸಿ ಅಂತ. ನಮ್ಮ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಸ್ವಲ್ಪ ತಡಿ ಅಂತ. ಪಕ್ಷದ ಶಿಸ್ತಿನ ಸಿಪಾಯಿ ನಾನು. ಅವ್ರ ಅಧ್ಯಕ್ಷ ಆಗಿ ಮುಂದುವರಿ ಅಂದ್ರೆ ಅಧ್ಯಕ್ಷ ಆಗಿ ಮುಂದುವರಿತೇನೆ, ಉಪಮುಖ್ಯಮಂತ್ರಿ ಆಗಿ ಮುಂದುವರಿ ಅಂದ್ರೆ ಉಪಮುಖ್ಯಮಂತ್ರಿ ಮಾಡ್ತೇನೆ, ಎರಡೂ ಬಿಟ್ಟು ಸಾಮಾನ್ಯ ಕಾರ್ಯಕರ್ತ ಆಗಿ ಮುಂದುವರಿ ಅಂದ್ರೆ ಮುಂದುವರಿತೇನೆ. ಪಕ್ಷದ ನಾಯಕರ ತೀರ್ಮಾನಕ್ಕೆ ನಾನು ಬದ್ಧ. ನಿಮ್ಮ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಡಿಯೂರಪ್ಪನವರು ನನ್ನ ಸತತವಾಗಿ ತುಳಿದ್ರು, ಲಿಂಗಾಯತ ಅನ್ನೋ ಕಾರಣಕ್ಕಾಗಿಯೇ ತುಳಿದ್ರು ಅಂತ. ನಿಮ್ಮ ವಿಚಾರದಲ್ಲಿ ಯಡಿಯೂರಪ್ಪನವರ ಪಾತ್ರ? ನನಗಿನ್ನೂ ಯಡಿಯೂರಪ್ಪನವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳಬೇಕು ಅಂತ ಅನ್ಸಲ್ಲ. ಯಾಕೆಂದ್ರೆ ನೀವು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಯಡಿಯೂರಪ್ಪ ಪೇಪರ್ ಟೈಗರ್. ಅದಲ್ಲ, ನನಗೆ ತುಳಿಯೋ ವಿಚಾರದಲ್ಲಿ, ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದ್ರಿ ನೀವು. ನಾನು ವೈಯಕ್ತಿಕ ವಿಚಾರದಲ್ಲಿ ಯಡಿಯೂರಪ್ಪನವ್ರಿಗೆ ನಾನು ಹೇಳಲ್ಲ. ನಾನು ಯಾಕೆ ಪೇಪರ್ ಟೈಗರ್ ಯಡಿಯೂರಪ್ಪನವರು ಅಂತಂದ್ರೆ, ಸಂಘಟನೆ ಜೊತೆಗಿರಂತ ನಾಯಕ ಹುಲಿ, ಸಂಘಟನೆ ಇಲ್ಲದೆ ಹೋದ್ರೆ ಪೇಪರ್ ಟೈಗರ್. ಯಾಕೆ ಹೇಳಿದೆ ಇದನ್ನ? 60 ಇದ್ದಾರೆ 80 ಇದ್ದಾರೆ ಅಂತಂದ ಯಾವತ್ತದು ಸಂಘಟನೆ ಜೊತೆಗಿದ್ದಂತ ಸಂದರ್ಭ. ಈ ಪ್ರಶ್ನೆಗಳು ಪೂರ ನಿಮ್ಮ ವೈಯಕ್ತಿಕ ವಿಚಾರವನ್ನು ಪ್ರಸ್ತಾವ ಮಾಡಿದ್ರಿ, ನಾನು ಬಂದೆ. 60 ಇದ್ದಂತ ಸಂದರ್ಭದಲ್ಲಿ ಸಂಘಟನೆ ಜೊತೆಗಿದ್ದಾಗ 60, ಸಂಘಟನೆಯಿಂದ ಮೈನಸ್ ಯಡಿಯೂರಪ್ಪ 14. ಹಂಗಾಗಿ ಹೇಳಿದೆ, ನಿಮ್ಮ 60 ಸಂಘಟನೆ ಜೊತೆಗಿದ್ದಾಗ ನೀವು ಹುಲಿ, ನೀವು ಸಂಘಟನೆ ಬಿಟ್ಟು ಹೋದ್ಮೇಲೆ, ಪಕ್ಷ ಬಿಟ್ಟು ಹೋದ್ಮೇಲೆ 14 ಕೇಳಿದ್ಮೇಲೆ ನೀವು ಪೇಪರ್ ಹುಲಿ. ಇದು ವೈಯಕ್ತಿಕವಾಗಿ ಈಶ್ವರಪ್ಪನವರ ರಾಜಕೀಯ ಜೀವನದಲ್ಲಿ ಯಡಿಯೂರಪ್ಪನವರ ಪಾತ್ರ? ಅವರ ಸ್ನೇಹ, ನನಗೆ ಅನೇಕ ವಿಚಾರದ ಮಾರ್ಗದರ್ಶನ ಮಾಡಿದ್ದಾರೆ, ಈ ಪಕ್ಷದ ಹೋರಾಟ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಆದ್ರೆ ಅವ್ರ ದಾರಿ ತಪ್ಪಂತ ಸಂದರ್ಭದಲ್ಲಿ ನಾನು ಅವ್ರಿಗೆ ವೈಯಕ್ತಿಕವಾಗಿ ಹೇಳಿದ್ದೇನೆ, ಬೇಡ ಖಂಡಿತ ಹಾಳಾಗ್ತೀರಿ. ನಾನು ಯಾವ್ಯಾವ ಸಂದರ್ಭ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ. ಒಂದು ಮಾತ್ರ ಇಲ್ಲಿ ಹೇಳ್ತೀನಿ, ಯಾಕೆಂತಂದ್ರೆ ಅವ್ರು ಮಹಾ ದೊಡ್ಡ ತಪ್ಪು. ರಾಜ್ಯದಲ್ಲಿ ನಾವು ಕಾಂಗ್ರೆಸ್ JDS ಅನ್ನ ವಂಶಪಾರಂಪರ ಪಕ್ಷ ಅಂತ ಟೀಕೆ ಮಾಡಿದ್ವಿ, ಅಪ್ಪ ಮಕ್ಕಳ ಪಕ್ಷ, ಅಮ್ಮ ಮಕ್ಕಳ ಪಕ್ಷ ಅಂತ ಟೀಕೆ ಮಾಡಿದ್ವಿ. ದಯವಿಟ್ಟು ನಿಮ್ಮ ಮಗ ರಾಘವೇಂದ್ರನಿಗೆ ಅವನಿನ ಪಕ್ಷಕ್ಕೆ ಹೊಸಬ, ಜಿಲ್ಲೆಗೆ ಹೊಸಬ, ಒಳ್ಳೆ ಬೇರೆ ಇನ್ನೊಬ್ಬ ಕಾರ್ಯಕರ್ತರುಗಳನ್ನ ಆಪಾದನೆ ಹೊತ್ಕೋಬೇಡಿ, ಅಪ್ಪ ಮಕ್ಕಳ ಪಕ್ಷ ದಯವಿಟ್ಟು ಬೇಡ ಅಂತ ಹೇಳಿದಾಗ ಬರೀ ಎಲ್ಲರೂ ಹೇಳಿದ್ರು, ನಾನೊಬ್ಬ ಅಲ್ಲ, ರಾಷ್ಟ್ರೀಯ ನಾಯಕರು ಹೇಳಿದ್ರು, ಪರಿವಾರದ ಪ್ರಮುಖರು ಹೇಳಿದ್ರು, ಜಿಲ್ಲಾ ಪ್ರಮುಖರು ಹೇಳಿದ್ರು, ಹಠ ಮಾಡಿದ್ವಿ ನಾವೆಲ್ಲರೂ ಕೂಡ. ಬಹಳ ದೊಡ್ಡ ತಪ್ಪು ಮಾಡಿದ್ರು. ಅದು ಇವತ್ತು ಯಡಿಯೂರಪ್ಪನವರಿಗೆ ಅನೇಕ ವಿಚಾರದಲ್ಲಿ ದಾರಿ ತಪ್ಪಿಸುವಂಥ ವಿಚಾರದಲ್ಲೂ ಮಕ್ಕಳ ಪಾತ್ರ. ಇವತ್ತು ಯಡಿಯೂರಪ್ಪನವರು ಕೇಸು ಅನುಭವಿಸ್ತಾ ಇದ್ದಾರೆ, ಮಕ್ಕಳು ಕೇಸು ಅನುಭವಿಸ್ತಾರೆ, ಹೊಟ್ಟೆ ಉರಿತಾ ಇದೆ. ನಾನು ವೈಯಕ್ತಿಕವಾಗಿ ಅವರು ನನ್ನನ್ನು ತುಳಿಯೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡಲ್ಲ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ, ಆದ್ರೆ ಅದಾಗಿದೆ ಅನ್ನುವಂಥ ನಿಮ್ಮ. ನಾನು ಅದನ್ನು ಹೇಳಲ್ಲ. ಹಾಗಾದ್ರೆ ಈಶ್ವರಪ್ಪನವರೇ, ಯಡಿಯೂರಪ್ಪನವರ ಟಾರ್ಗೆಟ್ ಈಶ್ವರಪ್ಪ ಯಾಕೆ? ಯಡಿಯೂರಪ್ಪನವರಿಗೆ ಕೇಳಬೇಕದು. ಯಾಕೆ ನಾನು ಹೇಳಿದ್ನಲ್ಲ, ಒಂದು ಉದಾಹರಣೆ ಕೊಟ್ಟೆ, ಇದು ತಪ್ಪು ಮಾಡ್ತಾ ಇದ್ದೀರಿ, ಅಪ್ಪ ಮಕ್ಕಳು ಅಂತ ಆಪಾದನೆ ಹೊತ್ಕೋಬೇಡಿ, ಮಗ ನಿಲ್ಲಿಸಬೇಡಿ, ಈ ರೀತಿ ಅನೇಕ ಘಟನೆಗಳು ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿಚಾರಗಳಿತ್ತು, ಅವ್ರದ್ದು ವೈಯಕ್ತಿಕ ವಿಚಾರ. ಅದರಿಂದ ನೀವು ಕೆಡ್ತೀರಿ, ನಿಮಗೆ ಕೆಟ್ಟ ಹೆಸರುಗಳು ಬರುತ್ತೆ, ದಯವಿಟ್ಟು ಬೇಡ 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 ಅಂತ ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ. ನನ್ನ ದಾರಿಗೆ ಇವನು ಬರ್ತಾ ಇಲ್ಲಲ್ಲ ಅಂತ ಸಿಟ್ಟು. ಹಾಗಾಗಿ ಎಷ್ಟೇ ಏನೇ ಆಪಾದನೆಗಳು ಯಡಿಯೂರಪ್ಪನವ್ರು ನನ್ನ ಬಗ್ಗೆ ಮಾಡಿದ್ರು ಕೂಡ ನಾನು ವೈಯಕ್ತಿಕ ಟೀಕೆ ಮಾಡಿದಂಥ ವಿಚಾರದಲ್ಲಿ ನಾನು ಅವ್ರಿಗೆ ಉತ್ತರ ಕೊಡಲ್ಲ. ಆದರೆ ನನ್ನ ಪಕ್ಷಕ್ಕೆ ಟೀಕೆ ಮಾಡಿದ್ರೆ, ನನ್ನ ಪಕ್ಷದ ನೀತಿ ಸಿದ್ಧಾಂತಗಳ ಬಗ್ಗೆ ಟೀಕೆ ಮಾಡಿದ್ರೆ, ನಾನು ಹೇಳಿದೆ, ದೇವೇಗೌಡರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಯಾರಿಗೂ ನಾನು ಬಿಡಲ್ಲ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸ್ಥಾನವನ್ನು ಗಳಿಸುತ್ತೆ? ನೋಡಿ, ನಾನು ಜ್ಯೋತಿಷಿ ಅಲ್ಲ, ಆದರೆ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ, ಸಂಘಟನೆ ಬಗ್ಗೆ ನನಗೆ ವಿಶ್ವಾಸ ಇದೆ. ಈ ರಾಜ್ಯದ ಜನರ ಬಗ್ಗೆ ನನಗೆ ವಿಶ್ವಾಸ ಇದೆ. ಹಾಗಾಗಿ ರಾಜ್ಯದ ಜನರ ಆಶೀರ್ವಾದ
ಪಕ್ಷದ ಕಾರ್ಯಕರ್ತರು ಹಿರಿಯರು ಶ್ರಮದಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪರಿಶ್ರಮದಿಂದ ಸಂಘಟನೆಯ ಶಕ್ತಿಯಿಂದ ಜನರ ಆಶೀರ್ವಾದದಿಂದ ಪೂರ್ಣ ಬಹುಮತ ಅಂತ ಖಂಡಿತ ನಾವು ಪಡಿತೇವೆ. ಈ ನಂಬಿಕೆ ನನಗಿದೆ. ಚುನಾವಣೆಗೆ ಹೋಗ್ಲಿಕ್ಕೆ ಭಯ ಕಾಡ್ತಾ ಇದೆಯಾ? ನನ್ನ ಜೀವನದಲ್ಲಿ ಚುನಾವಣೆಗೆ ಒಂದು ಕಾಲದಾಗೆ BJPಗೆ ಟಿಕೆಟ್ ಬರ್ರಪ್ಪ ಅಂತಂದ್ರೆ ಜನ ಓಡೋಗರು ಬಡವ ಮರ ಡಿಪಾಸಿಟ್ ಯಾಕೆ ಕಳ್ಕೋಬೇಕು ಅಂತ ಸಿಗ್ತಿರಲ್ಲ ನಮಗೆ. ಕಳೆದ ಬಾರಿ ಕೂಡ ನಾನು ಹೇಳಿದೆ 224 ಕ್ಷೇತ್ರದ ಸಂಘಟನೆ ಬೆಳೆದಿಲ್ಲ ಅಂತಂದೆ ನಾನು. ಆ ಕಳೆದ ಬಾರಿನೂ ನಮ್ಗೆ ಇಲ್ದಿದ್ದಕ್ಕೋಸ್ಕರ ಯಾರು ತಂದ್ವಿ. ಈಗಿನ ಪರಿಸ್ಥಿತಿನಲ್ಲಿ ಭಯದ ಪ್ರಶ್ನೆ ಇಲ್ಲ. BJP ಅಂದ ತಕ್ಷಣ ಕಾಂಗ್ರೆಸ್ಸು JDS KJP ಎಲ್ಲ ಪಕ್ಷಕ್ಕೂ ಭಯ ಅವರಿಗೆ. ನಮ್ಗೆ ಯಾವ ಭಯನೂ ಇಲ್ಲ. ಚುನಾವಣೆ ಯಾವತ್ತೇ ಬರಲಿ, ಅಸೆಂಬ್ಲಿಗೆ ಬರಲಿ, ಲೋಕಸಭೆ ಬರಲಿ, ಯಾವುದೇ ಚುನಾವಣೆಗೂ ಕೂಡ ನಾವು ಮೊದಲನೇ ಸ್ಥಾನದಲ್ಲಿ ಇರ್ತೇವೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇವೆ. ಕೇಂದ್ರದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಕಳಿಸ್ತೇವೆ. ಈ ಬಾರಿಯ ಚುನಾವಣೆಯಲ್ಲಿ BJPಯ ಒಳಜಗಳ, ಕಚ್ಚಾಟ, ಈ ಎಲ್ಲ ಬಣ ರಾಜಕಾರಣ, ಈ 4.5 ವರ್ಷಗಳಲ್ಲಿ ನೀವು ಮಾಡಿಕೊಂಡ ರಂಪ, ಇದು ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಅದು ದುಸ್ವಪ್ನ, ಕೆಟ್ಟ ಕನಸು ಅಂತಾರಲ್ಲ, ಹಂಗೆ ಭಾವಿಸ್ಬಿಡ್ತೀವಿ ನಾವು. ನಾವಷ್ಟೇ ಅಲ್ಲ, ನಮ್ಮೆಲ್ಲ ಹಿರಿಯರು ಕೆಟ್ಟ ಕನಸು ಬಿದ್ದಿದೆ. ಯಾರೋ ಮಾಡಿದ ತಪ್ಪನ್ನು ಇಡೀ ಸಂಘಟನೆ ಅದು ಹೊತ್ಕೋಬೇಕಾಯ್ತು. ಹಾಗಾಗಿ ಇವತ್ತು ಮುಕ್ತವಾಗಿದ್ದೇವೆ, ಪ್ರಾಮಾಣಿಕವಾಗಿದ್ದೇವೆ, ಹೋರಾಟ ಮಾಡೋಣ, ಸಂಘಟನೆ ಶಕ್ತಿಶಾಲಿಯ ಗಟ್ಟಣ, ಅದ್ರ ಮುಖಾಂತರ ಸರ್ಕಾರ ತರೋಣ ಅಂತ ಇಡೀ ರಾಜ್ಯದ ಹಳ್ಳಿಯ ಕಾರ್ಯಕರ್ತರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಮತ್ತು ಅಧಿಕಾರಕ್ಕೆ ಬರ್ತೇವೆ. ಕಡೆಯದಾಗಿ ಈಶ್ವರಪ್ಪನವರೇ, 4.5 ವರ್ಷಗಳ ಅಧಿಕಾರ ಮುಗಿದು ಹೋಗಿದೆ. ಉಳಿದಿರುವಂಥದ್ದು 4 ತಿಂಗಳು. ಈ 4 ತಿಂಗಳಲ್ಲಿ ರಾಜ್ಯದ ಜನ BJPಯಿಂದ ಒಂದು ಪಕ್ಷವಾಗಿ, ಸರ್ಕಾರವಾಗಿ ಏನನ್ನ ನಿರೀಕ್ಷೆ ಮಾಡ್ಬೋದು? BJP ನಾಯಕರಲ್ಲಿ ಏಕತೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿ ಪರಿಶ್ರಮ, ಸರ್ಕಾರದ ಪ್ರತಿಯೊಬ್ಬ ಶಾಸಕ, ಪ್ರತಿಯೊಬ್ಬ ಮಂತ್ರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು 4.5 ವರ್ಷದ, ಯಾಕೆಂತಂದರೆ ನಮ್ಗೆ ಇವ್ರು ಹೇಳ್ತಾ ಇದ್ರು ಇವ್ರಿಗೇನು ಅನುಭವ ಇಲ್ಲ, ಏನು ಸರ್ಕಾರ ಮಾಡ್ತಾರೆ ಅಂತ. ಅಭಿವೃದ್ಧಿ ದಿಕ್ಕಿನಲ್ಲಿ ದೇಶದಲ್ಲಿ ಯೋಜನಾ ಆಯೋಗ ಹೇಳಿದ ಪ್ರಕಾರ 2ನೇ ಸ್ಥಾನ ಅಭಿವೃದ್ಧಿ ದಿಕ್ಕಲ್ಲಿ. ಅನುಭವದ ಕೊರತೆ ಕಾಡ್ಲಿಲ್ಲಲ್ಲ, ಅದಕ್ಕೋಸ್ಕರ ದೇಶದಲ್ಲಿ 2ನೇ ಸ್ಥಾನ. ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನ. ಇವತ್ತು ಮತ್ತೆ ನರೇಂದ್ರ ಮೋದಿ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಆಗಿ ಬಹುಮತ ತಗೊಂಡ್ಬರ್ತಾರೆ, ಮುಂದಿನ ಪ್ರಧಾನಮಂತ್ರಿನೂ ಆಗ್ತಾರೆ. ಅಂಥ ನಾಯಕರ ನೇತೃತ್ವದಲ್ಲಿ ನಾವು ದೇಶದಲ್ಲಿ ಪಾರ್ಟಿನೂ ಕಟ್ತೇವೆ, ರಾಜ್ಯದಲ್ಲೂ ಪಾರ್ಟಿ ಕಟ್ತೇವೆ. ಒಗ್ಗಟ್ಟಾಗಿ ಎಲ್ಲ ನಾಯಕರು ಕೂಡ ಪ್ರಯತ್ನ ನಡೆಸ್ತೇವೆ. ಸಂಘಟನೆಯೂ ಶಕ್ತಿಶಾಲಿಯಾಗಿ ಕಟ್ತೇವೆ. ಏನು 4.5 ವರ್ಷದಲ್ಲಿ ಅಭಿವೃದ್ಧಿ ಒಳ್ಳೇದು ಮಾಡಿದ್ದೇವೆ. ಉಳಿದಂಥ 5-6 ತಿಂಗಳು ಕೂಡ ಇನ್ನೂ ಒಳ್ಳೆ ಕಾರ್ಯ, ಒಂದು ಬಜೆಟನ್ನು ಮಂಡನೆ ಮಾಡಿರ್ತೇವೆ. ಯಾವ್ಯಾವ ಯೋಜನೆಗಳನ್ನು ಅರ್ಧಕ್ಕರ್ಧ ನಿಂತಿದೆ ಅವನ್ನು ಪೂರ್ಣಗೊಳಿಸೋದಕ್ಕೂ ಪ್ರಯತ್ನ ಮಾಡ್ತೇವೆ. ಮಾಡಿ ರಾಜ್ಯದ ಜನ ಭೇಷಣ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ. ಒಳಜಗಳ, ಗುಂಪುಗಾರಿಕೆ ಇದೆಲ್ಲ ಕೆಟ್ಟ ಕನಸು ಅಂತ ಭಾವಿಸ್ತೇವೆ. ಸಂಘಟನೆಯ ಶಕ್ತಿಶಾಲಿಯಾಗಿ ನಮ್ಮ ಎಲ್ಲ ಹಿರಿಯರು ಹೌದಪ್ಪ ಈ ರೀತಿಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಸಂತೋಷ ಪಡೋ ರೀತಿಯಲ್ಲಿ ಖಂಡಿತ ಕೆಲಸನೂ ಮಾಡ್ತೇವೆ. ರಾಜ್ಯ ಜನರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಪಕ್ಷ ಕಾರ್ಯಕರ್ತರ ಪರಿಶ್ರಮದಿಂದ ಮುಂದೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರ್ತೇವೆ. ಬಹಳ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದೀರಿ ಈಶ್ವರಪ್ಪನವರೇ. ಕಡೆಗೂ ಕೂಡ ಅಶಿಸ್ತಿಗೆ ಇನ್ನೂ ನೆಲೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಿ. ಬಹುಶಃ 4.5 ವರ್ಷಗಳಲ್ಲಿ ನೀವು ಅದನ್ನು ಹೇಳ್ಕೊಂಡು ಬಂದ್ರಿ. ಇನ್ನು 4 ತಿಂಗಳಲ್ಲಾದರೂ ಕೂಡ ಅದು ವಾಸ್ತವದಲ್ಲಿ ಕಾಣಿಸ್ಲಿ ಅನ್ನೋದು ಬಹುಶಃ ಜನರ ಆಶಯ ಇರುತ್ತೆ. ಖಂಡಿತ ಅದಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ಇಷ್ಟೊತ್ತು ಕೂಡ ನಮ್ಮ ಜೊತೆ ಸುವರ್ಣ ನ್ಯೂಸ್ನ ಜೊತೆ ನೀವು ಬಹಳ ಮುಕ್ತವಾಗಿ ಮಾತನಾಡಿದಿರಿ. ಧನ್ಯವಾದ ಈಶ್ವರಪ್ಪನವರೇ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ ಈಶ್ವರಪ್ಪನವರೇ. ಇದಾಗಿತ್ತು BJP ರಾಜ್ಯಾಧ್ಯಕ್ಷ ಉಪಮುಖ್ಯಮಂತ್ರಿ ಈಶ್ವರಪ್ಪನವರೊಂದಿಗಿನ ವಿಶೇಷ ಸಂವಾದ. ಬಹುಶಃ ಅವರು ಸಾಕಷ್ಟು ಒಂದು ರೀತಿಯಲ್ಲಿ ಆಶಾವಾದವನ್ನು ಇಟ್ಟುಕೊಂಡೇ ಮಾತನಾಡಿದ್ರು. ಇನ್ನು 4 ತಿಂಗಳು ಉಳಿದಿರುವಂಥ ಹೊತ್ತಿನಲ್ಲೂ ಕೂಡ. ಆದರೆ ಅದು ಬಹುಶಃ ಅವ್ರು ಹೇಳೋ ಪ್ರಕಾರ ಇನ್ನು 3 ದಿನದಲ್ಲೇ ನಿಮಗೆಲ್ಲ ಉತ್ತರ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ನಾವು ಹೇಳಿದಂತೆ ಅದು ವಿಳಂಬ ತಂತ್ರವ ಅಥವಾ ನಿಜಕ್ಕೂ ಕೂಡ ಅಂಥದ್ದೊಂದು ಗಡಸ್ತನವನ್ನು ರಾಜ್ಯಾಧ್ಯಕ್ಷರಾಗಿ ಈಶ್ವರಪ್ಪನವರು ತೋರಿಸ್ತಾರ? ಎಲ್ಲದನ್ನೂ ಕೂಡ ನಾವು ನಿಮ್ಮ ಮುಂದೆ ಇಡುವರಿದ್ದೇವೆ. ಇದಾಗಿತ್ತು ಈಶ್ವರಪ್ಪನವರೊಂದಿಗಿನ ವಿಶೇಷ ಸಂವಾದ. ಧನ್ಯವಾದ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.